ಸೊ ನಮ್ಮದು ಇದು ಫಸ್ಟ್ ಫ್ರ್ಯಾಂಚೈಸಿ. ಇದು ವೆಂಕಟ್ ಸರ್ ಅವರು ಇದಕ್ಕೆ ಓನರು ಬಿಲ್ಡಿಂಗ್ಗೆ. ನಂದು ಫ್ರ್ಯಾಂಚೈಸಿ. ಸೊ ಫಸ್ಟು ಫ್ರ್ಯಾಂಚೈಸಿ ಇದು. ಭಾರಿ ಖುಷಿ ಆಗುತ್ತೆ. ಜೊತೆಗೆ ಯಶ್ ಸರ್ ಅವರೆಲ್ಲ ಬಂದು ನಮ್ಮದು ಓಪನಿಂಗ್ ಮಾಡಿಕೊಡೋದಕ್ಕೆ ಯಶ್ ಸರ್ ಇರ್ಬೋದು, ಪ್ರೇಮ್ ಹೋಗಿರ್ ಇರ್ಬೋದು, ಅಜಯ್ ರಾವ್ ಅವರು ಇರ್ಬೋದು, ಅಭಿಷೇಕರ್ ಸರ್ ಇರ್ಬೋದು, ಎಲ್ಲರೂ ಬಂದು ಒಂದು ಉದ್ಘಾಟನೆ ಮಾಡ್ತಾರೆ. ಈ ಕೆಲವೇ ಟೈಮಲ್ಲಿ ಬರ್ತಾ ಇದ್ದಾರೆ. ನಮ್ಗೆ ಖುಷಿ ಆಗ್ತಾಯಿದೆ. ಜೊತೆಗೆ ಅವರು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಾವೊಂದು ಚೆನ್ನಾಗಿ ಬೆಳಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಇದಕ್ಕೋಸ್ಕರ ಸಪೋರ್ಟ್ ಮಾಡ್ತಾರೆ. ಆ ಖುಷಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಇದು ನೀವು ಹೋಗ್ಬಿಟ್ಟು ಈ ಥರ ನಾನೊಂದು ಫ್ರಾಂಚೈಸಿನ ಓಪನ್ ಮಾಡ್ತಾ ಇದ್ದೀನಿ, ಸೊ ಈ ಥರ ನೀವು ಬರಬೇಕು, ನಿಮ್ಮ ಕೈಯಾರೆ ಓಪನಿಂಗ್ ಮಾಡಿಕೊಡ್ಬೇಕು ಅಂತಂದಾಗ ಯಶ್ ಅವರ ಒಂದು ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ? ಇಲ್ಲ, ಯಾಕಂದರೆ ನಾವೊಂಥರ ಫ್ಯಾಮಿಲಿ ಥರ ಇದ್ದೀವಿ. ನಾವೇನೇ ಮಾಡಿದಾಗಲ ಇದು ಜಿಮ್ ಆಗ್ತಾಯಿದೆ, ಪಬ್ಲಿಕ್ ಆಗ್ತಾಯಿದೆ, ಗೊತ್ತಾಗ್ತಾಯಿದೆ. ಬಟ್ ಇದಲ್ದಿರ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಗೆ ಇದನ್ನು ಮಾಡಿಕೊಡ್ತಾ ಇದ್ದಾರೆ. ನಾವು ಚೆನ್ನಾಗಿರಬೇಕು ಅನ್ನೋದು ಅದರ ಒಂದು ಭಾವನೆ. ಜೊತೆಲಿರೋರು ಯಾರ್ಯಾರಿದ್ದಾರೆ ಎಲ್ಲ ಚೆನ್ನಾಗಿರಬೇಕು ಅಂತ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾರಿ ಖುಷಿಯಾಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಟಾಕ್ಸಿಕ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಟಾಕ್ಸಿಕ್ಗಾಗಿ ಯಾವ ರೀತಿಯಾದ ಫಿಟ್ನೆಸ್ಸನ್ನು ಮಾಡ್ತಿದ್ದೀರಾ? ಇಲ್ಲ, ಫಿಟ್ನೆಸ್ ಎಲ್ಲ ನಡೀತಾ ಇದೆ. ಅದ್ರ ಬಗ್ಗೆ ಸರ್ರೇ ಮಾತಾಡ್ತಾರೆ. ಒಂದು ಸರಿ ಕರೆದು ಏನೇನು ಅದ್ರ ಬಗ್ಗೆ ಏನು ಡೀಟೇಲ್ಸು ಎಲ್ಲ ಅವರು ಒಂದು ಸರಿ ಇದು ಮಾಡ್ತಾರೆ, ಅವಾಗ ಹೇಳ್ತಾರೆ. ಸರ್ ನಿಮಗೆ ಯಾವ ರೀತಿ ಫೀಲ್ ಅನ್ನಿಸ್ತಿದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ನಾವು ಈ ಥರ ಎಲ್ಲೂ ನೋಡಿಲ್ಲ. ಸೊ ನಾವು ಮೊದಲನೇ ಟೈಮು ಕಿಟ್ಟಿ ಸರ್ ಜೊತೆ ಸೇರಿಕೊಂಡು ಒಂದು ಏನು ಹೇಳ್ತಾರೆ ಫ್ರಾಂಚೈಸಿನ ತೆಗ್ದಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ ಸರ್. ಮುಂದೆ ನಾಗರಬಾವಿ, ಆಮೇಲೆ ಕೆಂಗೇರಿ, ಜಯನಗರ ಈ ಥರ ಪ್ಲ್ಯಾನ್ಸ್ ಇದೆ. ಸೊ ಇದನ್ನು ನೋಡ್ತಾ ಇದ್ದರೆ ಡೆಫಿನೆಟಾಗಿ ಆಗುತ್ತೆ ಅಂತ ನಾವು ಅಂದ್ಕೊತಾ ಇದ್ದೀವಿ ಸರ್. ಸದ್ಯಕ್ಕಂತೂ ಈ ಫ್ರಾಂಚೈಸಿ ಇವಾಗ ಓಪನಿಂಗ್ ಆಗ್ತಾ ಇದೆ. ಸೊ ಯಾವ್ಯಾವ ರೀತಿಯಂತಹ ಒಂದು ಫೆಸಿಲಿಟೀಸ್ ಇರುತ್ತೆ, ಯಾವ ರೀತಿಯಂತಹ ಒಂದು ಜಿಮ್ ಕೋಚಸ್ ಆ ಥರ ಇರುತ್ತೆ ಅಂತ? ಇಲ್ಲ, ಯಾಕಂದರೆ ನಮ್ಮದು ಬಾಡಿ ಬಿಲ್ಡಿಂಗ್ ಅನ್ನೋದಕ್ಕಿಂತನೂ ಬಾಡಿ ಬಿಲ್ಡಿಂಗು ಇರುತ್ತೆ, ಫಿಟ್ನೆಸ್ಸು ಇರುತ್ತೆ, ಹೆಲ್ತ್ ವೈಸು ನಿಮ್ಗೇನಾದರೂ ಇಂಜುರೀಸ್ ಆದರೆ ಅದಕ್ಕೂ ಇರುತ್ತೆ, ರಿಕವರಿ ಇರುತ್ತೆ, ಐಸ್ ಬಾತ್ ಇದೆ, ಸೋನಾ ಇದೆ, ಮತ್ತು ಫಿಸಿಯೋ ಇರ್ತಾರೆ. ಏನಾದರೂ ಇಂಜುರೀಸ್ ಆದರೂ ಅದು ಟೇಕ್ ಕೇರ್ ಮಾಡೋದಕ್ಕೆ ಎಲ್ಲ ಥರ ಫೆಸಿಲಿಟೀಸ್ ಇಟ್ಟಿದ್ವಿ. ಹೆಲ್ತ್ ಕ್ಲಬ್ ಥರ ಮಾಡಿದ್ದೀವಿ ಇದನ್ನು. ಎಲ್ಲ ಆಕ್ಸೆಸರೀಸ್ ಅಂದರೆ ನಂಬರ್ 1 ಎಕ್ವಿಪ್ಮೆಂಟ್ಸ್ ಹಾಕಿದ್ದೀವಿ. ಟಾಪ್ ಲೆವೆಲ್ ಆಮರ್ಷನ್ ಅಂತ ಕೇಳಿರ್ಬೋದು. ಟಾಪ್ ಲೆವೆಲ್ ಎಕ್ವಿಪ್ಮೆಂಟ್ಸ್ ಹಾಕಿದ್ದೀವಿ. ಸೊ ಎಲ್ಲ ಫೆಸಿಲಿಟೀಸ್ ಇದೆ ನಿಮಗೆ. ಎಲ್ಲ 11,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಎಲ್ಲ ಆಪರ್ಚುನಿಟೀಸ್ ಇದೆ ಮತ್ತು ಎಲ್ಲ ಥರ ಎಕ್ವಿಪ್ಮೆಂಟ್ಸು ಇದೆ. ಎಷ್ಟು ಜನ ಕೋಚಸ್ಸು ಮತ್ತು ಟೈಮಿಂಗ್ಸ್ ಏನಿದೆ ಅಂತ? ಇಲ್ಲ, ನಮ್ಮದು ರೆಗ್ಯುಲರ್ 5 ಜಿಮ್ ಇದೆ. ಅದು ರೆಗ್ಯುಲರ್ ಬಂದರೆ ನಮಗೆ 5 to 10ವರೆಗೂ ಇರುತ್ತೆ. ಅದೇ ರೆಗ್ಯುಲರ್ ಇರುತ್ತೆ. ಗ್ರೂಪ್ ಕ್ಲಾಸ್ ಸಪ್ರೇಟ್ ಟ್ರೈನರ್ಸ್ ಇರ್ತಾರೆ, ಮತ್ತು ಬಾಡಿ ಬಿಲ್ಡಿಂಗ್ ಸಪ್ರೇಟ್ ಟ್ರೈನರ್ಸ್ ಇರ್ತಾರೆ, ಫಿಟ್ನೆಸ್ ಸಪ್ರೇಟ್ ಟ್ರೈನರ್ಸ್ ಇರ್ತಾರೆ, ಮತ್ತು ಸೆಲೆಬ್ರಿಟಿಗೂ ಅವ್ರಿಗೂ ಟ್ರೈನರ್ ಸಪ್ರೇಟ್ ಇದೆ. ಅವರಿಗೆ ಆದಂಥ ಸಪ್ರೇಟು ಫೆಸಿಲಿಟೀಸ್ ಎಲ್ಲ ಮಾಡಿದ್ದೀವಿ. ಅವರಿಗೆ ಸಪ್ರೇಟ್ ಮಾಡಿದ್ದೀವಿ. VIP ಲಾಂಜು ಎಲ್ಲ ಥರ ಇದೆ. ಮತ್ತು ಏನಂದರೆ ನಿಮ್ಮ ನ್ಯೂಟ್ರಿಷನ್ಸ್ ಐಟಮ್ಸ್ ಸಿಗುತ್ತೆ. ಎಲ್ಲ ಡಯಟಲ್ಲಿ ಇರೋವಂಥದ್ದು ಫುಡ್ಡು ಏನು ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಆಚೆ ಹೋಗೋರಿಗೆ ಆಗಲ್ಲ, ಇಲ್ಲೇ ತೊಗೊಂಡೋಗ್ಬೋದು, ಕ್ಯಾರಿ ಮಾಡ್ಬೋದು. ಮತ್ತು ಕೆಲವರು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಇಲ್ಲಿ ಬಂದು ವರ್ಕೌಟ್ ಮಾಡ್ತಾರೆ, ಸ್ವೆಟ್ ಆಗಿರುತ್ತೆ ಅವರಿಗೆ. ಎಲ್ಲ ಶವರಿಂದ ಹಿಡಿದು ಎಲ್ಲ ಆಪರ್ಚುನಿಟೀಸ್ ಇದೆ, ಎಲ್ಲ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ನಿಮ್ಮ ಪ್ಲಾಂಟ್ ಬಗ್ಗೆ ಹೇಳೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ಪಾನಿಪುರಿ ಕಿಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.